ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಜನವರಿ 10, 2024 ಹಿಂದೂ ಅನಾಲಿಸಿಸ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದ್ಸತಿ ಇವತ್ತು ಏನೇನು ಆರ್ಟಿಕಲ್ಸ್ ಇತ್ತು ಅಂತೆಲ್ಲ ಒಂದ್ಸತಿ ಕ್ವಿಕ್ ಆಗಿ ನೋಡ್ಕೊಂಡ್ಬಿಟ್ಟು ಮತ್ತೆ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು ನೋಡಿ ನೆನ್ನೆ ಏನಿತ್ತಲ್ಲ ಬಿಲ್ಕಿಸ್ ಬಾನು ಕೇಸು, ಅದ್ರ ಮೇಲೆ ಇವತ್ತೊಂದು ನಿಜವಾಗ್ಲೂ ಒಂದು ರೂಲ್ ಆಫ್ ಲಾ ಈಕ್ವಾಲಿಟಿನ ಹೆಂಗೆ ಕಾಪಾಡಿದ್ದಾರೆ ಸುಪ್ರೀಂ ಕೋರ್ಟ್ನವರು ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇದೆ, ಎಡಿಟೋರಿಯಲ್ ಇದೆ, ತುಂಬ ಚೆನ್ನಾಗಿದೆ, ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ನೆಕ್ಸ್ಟ್ ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಗಿರ್ಬೋದು. ಅದೇ ಏನಂದರೆ ಆಥರ್ ಏನು ಹೇಳಿದ್ದಾರೆ, ಇಂಟರ್ನ್ಯಾಷನಲ್ ಲಾ ಯಾಕೆ ಬೇಕು ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ ಇದು ಕೂಡ ಎಡಿಟೋರಿಯಲ್. ನೆಕ್ಸ್ಟ್ ಅದಾದಮೇಲೆ ನಮ್ಮ ಇವರು ಯಾರಪ್ಪ ಅಂತಂದರೆ ನಮ್ಮ ಸ್ಪೀಕರ್, ಲೋಕಸಭಾ ಸ್ಪೀಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಪ್ಲಾನ್ ಡಿಸ್ಟ್ರಪ್ಷನ್ಸ್ ಅಗೇನ್ಸ್ಟ್ ಡೆಮೋಕ್ರಸಿ ಅಂತ ಹೇಳ್ಬಿಟ್ಟು ಬಿರ್ಲಾ ಅವರು ಏನು ಹೇಳಿದ್ದಾರೆ, ಈ ಥರ ಏನಾಗುತ್ತೆ ಅಂತ ಇದನ್ನು ಕೂಡ ಡೀಟೇಲಾಗಿ ಅನಾಲಿಸಿಸ್ ಮಾಡಲಾಗಿದೆ. ಇದನ್ನು ನಿಮಗೆಲ್ಲ ಹೇಳೋದು. ಆಮೇಲೆ ಅಂತ ಏನಂತಂದರೆ 1.5 ಡಿಗ್ರಿ ಸೆಲ್ಸಿಯಸ್ನ 2023ಗೆ ಇದನ್ನು ಮಾಡೋಂಥದ್ದು ಕ್ಲೋಸ್ ತುಂಬ ಇದರಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಮೋಸ್ಟ್ ಇಂಡಿಯನ್ ಸಿಟೀಸ್ ಫಾರ್ ಫ್ರಮ್ ಕ್ಲೀನ್ ಏರ್ ಟಾರ್ಗೆಟ್ ಅಂತಲೂ ಕೂಡ ಒಂದು ಆರ್ಟಿಕಲ್ ಇದೆ, ಇದನ್ನು ನೋಡೋಣ. ಹಾಗೆ ಯಥಾ ರೀತಿ ನಮ್ಮ ಕ್ವಶನ್ನು ಇದನ್ನು ನೋಡ್ತಾ ಇವತ್ತಿನ ಆರ್ಟಿಕಲ್ಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು ಏನಿತ್ತು ಆರ್ಟಿಕಲ್ ಅಂತಂದರೆ, ಇದು ಫಸ್ಟ್ ಆಫ್ ಆಲ್ ನಮ್ಮ GS2ನ ಪಾಲಿಟಿ, ಜುಡಿಷರಿ, ಫಂಕ್ಷನಿಂಗ್ ಆಫ್ ಜುಡಿಷರಿ, ಎಕ್ಸಿಕ್ಯೂಟಿವ್ ಅಂತ ಏನು ಟಾಪಿಕ್ ಬರುತ್ತಲ್ಲ ಪಾಲಿಟಿಲಿ, ಅದಕ್ಕೆ ಸಂಬಂಧಪಟ್ಟಿದ್ದರದಾಗಿರ್ತದೆ. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್ ಇದು. ಇದರಲ್ಲಿ ಪ್ರಿಲಿಮ್ಸಿಗೆ ಬೇಕಾಗಿರೋಂಥ ಕೆಲವು ಅಷ್ಟೇ ಪಾಯಿಂಟ್ಸ್ ಇದಾವೆ, ಇನ್ನು ಉಳಿದಿರೋದೆಲ್ಲ ಮೇನ್ಸ್ಗೆ ಇದೆ. ಸರಿ, ಆಥರ್ ಏನು ಹೇಳ್ತಾರೆ ಇದರಲ್ಲಿ, ಜಸ್ಟಿಸ್ ಫಾರ್ ಬಿಲ್ಕಿಸ್ ಬಾನು ಕ್ವಶನ್ ಆನ್ ರೆಮಿಷನ್ ಅಂತ ಏನು ಹೇಳ್ತಾರೆ. ಏನಂತಂದರೆ ಈ ಆಥರ್ ಏನಿದಾರಲ್ಲ ಇವರು ಸುಮಾರು 2000 ಆಗಸ್ಟ್ರಲ್ಲಿ ಈ ಒಂದು ರೆಮಿಷನ್ ಬೇಸಿಸ್ ಮೇಲೆ ಒಂದು ಆರ್ಟಿಕಲ್ ಬರೆದಿದ್ರಂತೆ. ಆ ಆರ್ಟಿಕಲ್ ಆಧಾರದ ಮೇಲೆ ಇವತ್ತು ಮತ್ತೆ ಅವರು ನಿನ್ನೆ ಏನು ಸುಪ್ರೀಂ ಕೋರ್ಟು ಇದು ಗುಜರಾತ್ ಸ್ಟೇಟ್ ಗೌರ್ಮೆಂಟನ್ನು ಇದನ್ನು ಕ್ವಾಶ್ ಮಾಡಿದ್ದೀರಾ ರೆಮಿಷನ್, ಇದನ್ನು ಅದ್ರ ಬಗ್ಗೆ ಅವರು ತುಂಬ ಇದನ್ನು ಮಾಡಿದ್ದಾರೆ, ಮೆಚ್ಚುಗೆ ಒಪ್ಪಿಗೆಪಡಿಸಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದರಲ್ಲಿ ಫಸ್ಟ್ ಆಫ್ ಆಲ್ ಈ ಆರ್ಟಿಕಲಲ್ಲಿ ಏನೇನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಅಂದರೆ, ಇನ್ಜಸ್ಟಿಸ್ ಫಾರ್ ಎಕ್ಸೆಪ್ಷನಲಿಸಮ್ ಆಯಿತಾ, ಮತ್ತು ಹೈಲೈಟ್ಸ್ ಇದು ಎಕ್ಸೆಪ್ಷನಲ್ ನೇಚರ್ ಆಫ್ ದ ಇನ್ಜಸ್ಟಿಸು, ಇದರದ್ದೆಲ್ಲ ರೂಲ್ ಆಫ್ ಲಾ ಮತ್ತು ಈಕ್ವಾಲಿಟಿ ಬಿಫೋರ್ ಲಾನ ಹೇಗೆ ಸುಪ್ರೀಂ ಕೋರ್ಟು ಎತ್ತಿಡಿದಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಅಲ್ಲದೆ ಸುಪ್ರೀಂ ಕೋರ್ಟ್ ಏನೋ ಈಗ ನಿನ್ನೆ ಇದನ್ನ ಮಾಡಿಬಿಡ್ತು, ಗುಜರಾತ್ ಸ್ಟೇಟ್ ಗೌರ್ಮೆಂಟ್ ಅದರದ್ದು ಪ್ರಾವಿಷನ್ ಪವರ್ಸ್ ಇಲ್ಲ ರೆಮಿಷನ್ ಮಾಡೋದಕ್ಕೆ, ಅಲ್ಲಪ್ಪ ಮಹಾರಾಷ್ಟ್ರ ಗೌರ್ಮೆಂಟು ಅದಕ್ಕೆ ಕೊಡಬೇಕಾಗಿತ್ತು, ಆದರೆ ಗುಜರಾತ್ ಗೌರ್ಮೆಂಟ್ ನೀವು ಹೆಂಗೆ ಕೊಟ್ಟೆ ಅಂತ ಸುಪ್ರೀಂ ಕೋರ್ಟ್ ಏನಕ್ಕೆ ಕ್ವಾಶ್ ಮಾಡ್ತು. ಇಷ್ಟೆಲ್ಲ ಮಾಡಿ ಬಾಲ್ಕಿ ಬಾನೋರಿಗೆ ನ್ಯಾಯನೂ ಕೂಡ ದೊರಕಿಸಿದೆ ಅದು ಸುಪ್ರೀಂ ಕೋರ್ಟ್. ಆದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಆದಮೇಲೆ ರೆಮಿಷನ್ ಮೇಲೆ ಒಂದು ಇಶ್ಯೂ ಅರೈಸ್ ಆಗುತ್ತೆ, ಇದ್ರ ಬಗ್ಗೆ ಯಾರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಇವರು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಇಶ್ಯೂಸ್ ಏನಪ್ಪ ರೆಮಿಷನ್ ಮೇಲೆ ಅಂತಂದರೆ, ಇದು ಏನು ಥರ ಇಶ್ಯೂಸ್ನ ಹುಟ್ಟಾಕಿದೆ ಅಂತಂದರೆ, ಹಂಗಾದರೆ ಇನ್ಮೇಲೆ ರೆಮಿಷನ್ನಿಗೂ ಮತ್ತು ಪನಿಷ್ಮೆಂಟಿಗೂ ರಿಲೇಷನ್ಶಿಪ್ ಏನು ಅಂದರೆ ಅಲ್ಲಿ ದರ್ ಇಸ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇದೆ. ಅದಾದಮೇಲೆ ಅನ್ಚೆಕ್ಡ್ ಡಿಸ್ಕ್ರಿಷನ್ ಯಾಕಿದೆ ಅಂತಂದರೆ, ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಇದು ರೆಮಿಷನ್ಗೋಸ್ಕರ ಒಂದು ಕಮಿಟಿನ ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಈ ಕಮಿಟಿನ ಫಾರ್ಮ್ ಮಾಡಬೇಕು, ಆದಮೇಲೆ ಆ ಕಮಿಟಿ ರೆಮಿಷನ್ನ ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈ ಕಮಿಟಿನ ಫಾರ್ಮ್ ಮಾಡೋದು ಹೇಗೆ ಅಂತ ಕ್ವಶನ್ ಮಾಡಿದ್ದಾರೆ. ಅದಾದಮೇಲೆ ಅನ್ಚೆಕ್ ಡಿಸ್ಕ್ರಿಷನ್, ಆಯಿತು ಸರಿ ಆಯ್ತಪ್ಪ, ಏನೋ ಕಮಿಟಿ ಅಂತೂ ಫಾರ್ಮ್ ಮಾಡ್ತೀರಾ, ಕಮಿಟಿಯವರು ರೆಮಿಷನ್ ಕೊಡ್ತಾರೆ, ರೆಮಿಷನ್ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಆ ಥರ ನೀವು ಮಾಡಿದಾಗ ಒಂದು ಆರ್ಬಿಟ್ರೇಷನ್ ಅಂದರೆ ಅವ್ರನ್ನ ಚೆಕ್ ಮಾಡೋದು ಯಾರು ಅಂತ ಅಂದ್ಬಿಟ್ಟು ಕೂಡ ಒಂದು, ಅಂದರೆ ಅವ್ರು ಹೆಂಗೆ ಬೇಕಾದರೆ ಹಂಗೆ ರೆಮಿಷನ್ ಕೊಟ್ಟು ಅದೊಂದು ಪವರ್ನ ಮಿಸ್ಯೂಸ್ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಕೂಡ ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಅದಾದಮೇಲೆ ಇದ್ರ ಜೊತೆಗೆ ಏನಂತಂದರೆ ಇಂಡಿವಿಜುವಲ್ ಇನ್ನೊಂದ್ರೆ ಏನಂದರೆ, ರೆಮಿಷನಲ್ಲಿ ಕೆಲವು ರೆಮಿಷನ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ರೆಮಿಷನ್ ಅಂತಂದರೆ ಈಗ ಒಂದು ಫಸ್ಟ್ ಆಫ್ ಆಲ್ ಪ್ರಿಸನ್ ಅನ್ನೋದು ಬಂದ್ಬಿಟ್ಟು ನಮ್ಮ 7th ಸ್ಕೆಡ್ಯೂಲಲ್ಲಿ ಏನು ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತ ಏನು ಬರುತ್ತಲ್ಲ, ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತಲ್ಲ, ಅದರಲ್ಲಿ ಪ್ರಿಸನ್ ಬಂದ್ಬಿಟ್ಟು ಸ್ಟೇಟ್ ಲಿಸ್ಟಿಗೆ ಸೇರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಪ್ರಿಸನ್ ಅಂತ ಅಂದರೆ ಅಥವಾ ಕೈದಿಗಳಂತಂದರೆ ಏನು ತಪ್ಪು ಮಾಡಿರೋ ಅಲ್ಲಿ ಅದು ಇರೋದೇನಕ್ಕಪ್ಪ ಅಂತಂದರೆ, ಇಟ್ ಈಸ್ ಫಾರ್ ರಿಹ್ಯಾಬಿಲಿಟೇಟಿವ್ ಕೇರ್ ಅಂತ, ಆಯಿತಾ. ತಪ್ಪು ಮಾಡಿದವ್ರಿಗೆಲ್ಲ ಪನಿಷ್ಮೆಂಟ್ ಯಾಕೆ ಕೊಡ್ತಾರೆ ಅಂತಂದರೆ, ಅಲ್ಲಿ ಹೋಗಿ ಅವರು ಒಳಗೊಳಗೆ ಬದಲಾಗ್ತಾರೇನೋ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ. ಆಮೇಲೆ ರೆಮಿಷನನ್ನು ಯಾವ ಥರ ಕೊಡ್ತಾರೆ ಅಂತಂದರೆ, ಈಗ ಆಯಿತು ಯಾರೋ ಒಬ್ರು ಕೈದಿ ಒಳಗೋದ್ಮೇಲೆ ಅಲ್ಲಿ ಅವರು ಸುಧಾರಣೆ ಆಗ್ಬೋದು. ಆ ಸುಧಾರಣೆ ಆಗೋದನ್ನು ಅವರ ಶಿಕ್ಷೆಯಲ್ಲಿ ಆ ದಿನಗಳನ್ನ ಕಮ್ಮಿ ಮಾಡ್ತಾ ಬರ್ತಾರೆ, ಇದು ಒಂಥರ ರೆಮಿಷನ್ನು. ಇನ್ನೊಂದು ಏನಂತಂದರೆ, ಈ ಕ್ರಿಮಿನಲ್ ಕೇಸ್ಗಳು ಈ ಥರದ್ರಲ್ಲಿ ಏನಂತಂದರೆ, ಅವರಿಗೆ 14 ವರ್ಷದ ಲೈಫ್ ಇಂಪ್ರಿಸನ್ಮೆಂಟ್ ಯಾರಿಗೆ ಕೊಟ್ಟಿರುತ್ತಲ್ಲ ಅವರಿಗೆ ಅವರು ಸತತವಾಗಿ 14 ವರ್ಷ ಜೈಲನ್ನ ಇದನ್ನು ಮಾಡಲೇಬೇಕು. ಅದಾದಮೇಲೆ ಅವರಿಗೆ ರೆಮಿಷನ್ನ ಕೊಡುತ್ತೆ. ಓಕೆ, ಸೊ ಇದನ್ನು ಅವರು ಕ್ವಶನ್ ಮಾಡಿದ್ದಾರೆ. ಹಂಗಾರೆ ಸರಿ, ಈ ಥರದ್ದೊಂದು ಇರಬೇಕಾದ್ರೆ ರೆಮಿಷನಲ್ಲಿ ಈ ಥರದೊಂದು ಪ್ರೊಸೀಜರ್ ಇರಬೇಕಾದ್ರೆ ನೀವು ಇಂಡಿವಿಜುವಲ್ ನೇಚರ್ನ ಮತ್ತು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ನ ಹೆಂಗೆ ಇನ್ವಾಲ್ವ್ ಮಾಡ್ತೀರಾ, ಈ ಕಮಿಟಿನ ಹೇಳಿದ್ನಲ್ಲ, ಕಮಿಟಿನ ಹೆಂಗೆ ಫಾರ್ಮ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕ್ವಶನ್ ಅರೇಂಜ್ ಮಾಡಿದ್ದಾರೆ. ಅದಾದಮೇಲೆ ಜುಡಿಷಿಯಲ್ ರಿವ್ಯೂ ಬಗ್ಗೆನೂ ಅವರು ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ. ಏನಂತಂದರೆ, ಇಪುರು ಸುಧಾಕರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ, ಇದರಲ್ಲಿ ಏನಾಗುತ್ತೆ ಅಂತಂದರೆ ಜುಡಿಷಿಯಲ್ ರಿವ್ಯೂ ಮೇಲೆ ಒಂದು ಲಿಮಿಟ್ನ ತಂದಿದ್ದಾರೆ. ಯಾವ ಥರ ಲಿಮಿಟ್ನ ತಂದಿದ್ದಾರೆ ಅಂತಂದರೆ, ಏನು ರೆಮಿಷನ್ನ ಏನು ಕೊಟ್ಟಿರ್ತಾರಲ್ಲ,
ಜುಡಿಷಿಯಲ್ ರಿವ್ಯೂ ಮಾಡ್ಬೇಕಾದ್ರೆ ಏನನ್ನು ಮಾಡ್ತಾರೆ ಅಂತಂದರೆ ಅದು ಸರಿಯಾಗಿದೆಯಾ, ಫ್ಯಾಕ್ಟ್ಸ್ ಚೆನ್ನಾಗಿ ಕರೆಕ್ಟಾಗಿದೆಯಾ, ಆಮೇಲೆ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ನ ಉಪಯೋಗಿಸಿದಾರಾ ಅಂತ ಅಂದ್ಬಿಟ್ಟು ಕೂಡ ಕೆಲವೆಲ್ಲ ಕ್ಲಾಸನ್ನು ಈ ಒಂದು ಇಪುರು ಸುಧಾಕರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಒಳಗಡೆ ಹೇಳಿದ್ದಾರೆ, ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ. ಸರಿ, ಆಥರ್ ಏನು ಹೇಳ್ತಾ ಇದ್ದಾರೆ, ಏನು ಅಪ್ಲಿಕೇಶನ್ ಆಫ್ ಮೈಂಡ್ ಅಂದರೆ ಏನು, ಈ ಥರದ್ದೊಂದು ಏನಿದೆ ಕ್ಲಾಸು ಅಂತ ಅಂದ್ಬಿಟ್ಟು ಕೂಡ ಅವರು ಕ್ವಶನ್ನ ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ರೆಕಮೆಂಡೇಶನ್ನು, ಸದ್ಯಕ್ಕೆ ಇದೆಲ್ಲ ಮಾಡೋದ್ರ ಬದಲಿ ಫೋಕಸ್ ಆನ್ ಡೆವಲಪಿಂಗ್ ಅಪ್ರೋಪ್ರಿಯೇಟ್ ಕಂಡೀಷನ್ಸ್ ಫಾರ್ ರೆಮಿಷನ್ಸ್ ಅಂತ ಹೇಳ್ತಾರೆ. ಇದು ತುಂಬ ಇಷ್ಟೇ ಚೊಕ್ಕವಾಗಿದೆ ಆರ್ಟಿಕಲ್ಲು. ಅಂದರೆ ನೀವು ರೆಮಿಷನ್ನಿಗೆ ಇಷ್ಟೊಂದೆಲ್ಲ ಕನ್ಸರ್ನ್ಸ್ ಇಟ್ಕೊಂಡು ಇದನ್ನು ಮಾಡಿದ್ದೀರಾ, ಅದ್ರ ಬದಲಿ ಒಂದು ರೆಮಿಷನ್ನಿಗೋಸ್ಕರನೇ ಅದರದ್ದೇ ಆದ ಒಂದು ಪರ್ಟಿಕ್ಯುಲರ್ನ ಮೆಕ್ಯಾನಿಸಮ್ನ, ಅಪ್ರೋಪ್ರಿಯೇಟ್ ಮೆಕ್ಯಾನಿಸಮ್ನ ಫಾರ್ಮ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಥರ ಅವ್ರು ಹೇಳಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಒಂದೇ ಒಂದು ಪ್ರಿಲಿಮ್ಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ರೆಮಿಷನ್ ಏನಿದೆಯಲ್ಲ, ರೆಮಿಷನ್ ಅಥವಾ ಪಾರ್ಡನ್ ಅಂತ ಏನಿದೆಯಲ್ಲ, ಇದು ನಮ್ಮ ಇದರಲ್ಲಿ ಪ್ರೆಸಿಡೆಂಟ್, ಯೂನಿಯನ್ ಗೌರ್ಮೆಂಟಲ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಕೊಡ್ತಾರೆ, ಇಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ, ಅಂದರೆ ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟ ಕೇಸ್ಗಳಲ್ಲಾದರೆ ಗವರ್ನರಿಗೆ ಪವರ್ ಇರುತ್ತೆ. ಇದು ಡಿಸ್ಕ್ರಿಷನರಿ ಪವರೇ ಹೌದೇ ಹೊರತು ಇದಕ್ಕೆ ಯಾವುದೇ ಥರದ ಜುಡಿಷಿಯರಿ ಕಂಪಲ್ಷನ್ ಇಲ್ಲ, ಕೊಡಲೇಬೇಕು ಅನ್ನೋದಿಲ್ಲ. ಇದು ಡಿಸ್ಕ್ರಿಷನರಿ ಪವರ್ ಪ್ರೆಸಿಡೆಂಟು ಮತ್ತು ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟ್ ಅವ್ರದ್ದು ಡಿಸ್ಕ್ರಿಷನರಿ ಪವರ್ ಇದು, ಇಟ್ ಇಸ್ ನಾಟ್ ಕಂಪಲ್ಸರ್. ಇದನ್ನು ಹೇಳಬೇಕು ಅಂತ ನಿಮಗೆ ಈ ಪಾಯಿಂಟ್ ಇದರಲ್ಲಿ ಇದೆ. ಇದು ಈ ಆರ್ಟಿಕಲಲ್ಲಿ ಇದನ್ನು ಕೊಟ್ಟಿದ್ದಾರೆ, ಡಿಸ್ಕ್ರಿಷನರಿ ಪವರ್ ಅಂತ. ಇದು ಇಷ್ಟು ಈ ಕೇಸಿನ ಆರ್ಟಿಕಲ್ ಅಂದರೆ. ಓಕೆ, ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲಿಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಆಥರು ಇಂಟರ್ನ್ಯಾಷನಲ್ ಲಾ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ನ ಮಾಡಿದ್ದಾರೆ. ಅದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು, ಇಸ್ರೇಲು ಮತ್ತು ಪ್ಯಾಲೆಸ್ಟೀನ್ ಅವರ ಮಧ್ಯೆ ಒಂದು ಇದು ನಡೀತಾ ಇದೆ, ವಾರ್ ನಡೀತಾ ಇದೆ. ಅದಾದಮೇಲೆ ರೀಸೆಂಟಾಗಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆನೂ ವಾರ್ ನಡೀತಾ ಇತ್ತು. ಸರಿ, ಈ ಥರದ್ದೆಲ್ಲ ನಡೀತಾ ಇದ್ದರೆ ಹಾಗಾದರೆ ಇಂಟರ್ನ್ಯಾಷನಲ್ ಜಸ್ಟಿಸ್ ಏನು ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಲಾ ಏನು ಮಾಡ್ತಾ ಇದೆ, ಇವನ್ನೆಲ್ಲ ಪ್ರಶ್ನೆ ಮಾಡೋರು ಯಾರು? ಈ ಥರದ್ದೆಲ್ಲ ಪ್ರಶ್ನೆ ಮಾಡೋರು ಇದ್ದಿದ್ರೆ ಈ ಥರ ಯುದ್ಧಗಳಾದ್ರೂ ಯಾಕೆ ಆಗ್ತಾ ಇತ್ತು? ಸೊ ಈ ಥರ ಯುದ್ಧಗಳು ಆಗ್ತಾ ಇದೆ ಅಂತಂದರೆ ಇಂಟರ್ನ್ಯಾಷನಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಲಾ ಕೆಲಸ ಮಾಡ್ತಾ ಇಲ್ಲ, ಅಂದರೆ ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, US ಬ್ಯಾಕ್ಡ್, ಇದೆಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಆಥರ್ ಕ್ರಿಟಿಸೈಸ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಇಂಟರ್ನ್ಯಾಷನಲ್ ಲಾ ಬೇಕು, ಈ ಥರ ಒಂದು ನೆಗ್ಲಿಜೆನ್ಸ್ ಅಥವಾ ಇಗ್ನೋರೆನ್ಸ್ ಇದ್ರೂ ಕೂಡ ಇಂಟರ್ನ್ಯಾಷನಲ್ ಲಾ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಆಥರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೋಡ್ರಪ್ಪ, ಫೇಲ್ಯೂರ್ ಅಂತೂ ಆಗ್ತಾ ಇದೆ, ಹಂಗಂತ ಇಂಟರ್ನ್ಯಾಷನಲ್ ಲಾ ಸತ್ತೋಗಿದೆ ಅಂತ ಹೇಳೋದು ತಪ್ಪು, ಆಯಿತಾ? ಫೇಲ್ಯೂರ್ಸ್ ಆಗುತ್ತೆ, ಎಲ್ಲರ ಹತ್ರ ಫೇಲ್ಯೂರ್ಸ್ ಆಗುತ್ತೆ. ನಾವು ಮಾಡಲ್ವಾ, ನೀವು ಮಾಡಲ್ವಾ ತಪ್ಪುಗಳನ್ನ? ಹಂಗಂತ ನಾವು ತಪ್ಪು ಮಾಡಿದ್ವಿ ಅಂತ ನಮ್ದು ಅಲ್ಲಿಗೆ ಮುಗ್ದೋಗುತ್ತಾ? ಇಲ್ಲ ತಾನೇ, ಅವಕಾಶಗಳು ಸಿಗುತ್ತೆ, ಅದನ್ನು ರಿಫಾರ್ಮ್ ಮಾಡ್ಕೋಬೇಕು. ಸೊ ಅದನ್ನು ಡಿಫೆಂಡ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಲಾನ ಅವರು ಅದ್ರ ಮೇಲೆ. ಅದಾದಮೇಲೆ ಸ್ಟ್ರಕ್ಚರಲ್ ಡಿಫಿಷನ್ಸ್ ಇದೆ, ಹೌದು ನಿಜ. ಅದ್ರ ಜೊತೆಗೆ ಇನ್ನೊಂದು ಏನಕ್ಕೆ ಇದು ಇಂಟರ್ನ್ಯಾಷನಲ್ ಲಾ ಬಂದ್ಬಿಟ್ಟು ನಮ್ಮ ಇದು ಇಂಪೀರಿಯಲ್ ಅಂತ ಅಂದರೆ ಇದು ಬ್ರಿಟಿಷರ ಕಾಲದ್ದು, ಆವತ್ತಿನ ಟೈಮಿಗೋಸ್ಕರ ಮಾಡಿದ್ರು. ಹಾಗಾಗಿ ಇದು ಸಿಗ್ನಿಫಿಕೆಂಟ್ ಆಗಿದೆ, ಇದನ್ನು ನಾವು ಕಾಪಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾರೆ. ಹಾಗೆ ಕಾಂಪ್ಲಯನ್ಸ್ ಬಗ್ಗೆ ಮಾತಾಡ್ತಾರೆ. ಕಾಂಪ್ಲಯನ್ಸ್ ಅಂದರೆ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ಬರೀ ಇಂಟರ್ನ್ಯಾಷನಲ್ ಲಾ ಅಂದರೆ ಬರೀ ಕಾಂಪ್ಲಯನ್ಸ್ ಅಷ್ಟೇ, ಅಂದರೆ ಅದಕ್ಕೆ ಇದನ್ನು ಸರಿಸಮವಾಗಿ ಹೋಗೋದಷ್ಟೇ, ಅದನ್ನು ಹೆಂಗಿದೆಯೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಅಷ್ಟೇ ಅಂತ ಕೆಲವರೆಲ್ಲ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಆದರೆ ಆಥರ್ ಏನು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಇದು ಬರೀ ಕಾಂಪ್ಲಯನ್ಸ್ ಅಷ್ಟೇ ಅಲ್ಲ, ಅದರಿಂದ ಆಚೆನೂ ಇದೆ, ಕಾಂಪ್ಲಯನ್ಸಿಂದ ಆಚೆನೂ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ, ನಾರ್ಮಲ್ ಎಫೆಕ್ಟ್ಸಲ್ಲಿ ಹೆಂಗಿದಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ಟ್ರಾನ್ಸ್ನ್ಯಾಷನಲ್ ಲೀಗಲ್ ಪ್ರೊಸೆಸ್ ಕೂಡ ಇದೆ. ನಿಮ್ಗೆ ಎಷ್ಟೋ ಸತಿ ಗೊತ್ತಿರ್ಬೋದು, ಇವನ್ ನಮ್ಮ ಡೊಮೆಸ್ಟಿಕ್ ಅಂದರೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕಂಟ್ರಿ ಅಂದರೆ ಡೊಮೆಸ್ಟಿಕ್ ಲಾಸು ಕೂಡ ಎಷ್ಟೋ ಕೇಸ್ಗಳಲ್ಲಿ ಜಡ್ಜ್ಮೆಂಟ್ಸ್ಗಳಾಗ ಕೊಡ್ಬೇಕಾದ್ರೆ ಇಂಟರ್ನ್ಯಾಷನಲ್ ಲಾದು ಎಕ್ಸಾಂಪಲ್ಸ್ನೆಲ್ಲ ತಗೊಂಡು ಇದನ್ನು ಮಾಡ್ತಾರೆ. ಆ ಥರದ್ದೊಂದು ಇದಕ್ಕೊಂದು ಇದಿದೆ. ಸೊ ಈ ಥರ ಆದಾಗ ಏನಾಗುತ್ತೆ, ಏನು ಹೊರಗೆ ಬರುತ್ತೆ ಅಂತಂದರೆ, ಈಗ ನೋಡಿ, ಇಸ್ರೇಲ್ ಪ್ಯಾಲೆಸ್ಟೀನ್ ಇಶ್ಯೂನೇ ತಗೊಳ್ಳಿ, ಅದನ್ನು ಯಾರು ಕ್ವಶನ್ ಮಾಡ್ತಾ ಇಲ್ಲ. ಅದನ್ನು ಇಂಟರ್ನ್ಯಾಷನಲ್ ಲಾ ಇಲ್ಲವೇ ಇಲ್ಲ ಅಂದಿದ್ರೆ ಯಾರೂ ಅದನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಇಂಟರ್ನ್ಯಾಷನಲ್ ಲಾ ಇರೋದಕ್ಕೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋದ್ರಿಂದ ಏನಾಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ, ಒಂದು ಡಿಸ್ಕಷನ್ ಆಗುತ್ತೆ, ಡಿಬೇಟ್ ಆಗುತ್ತೆ, ಇಂಟರ್ಪ್ರಿಟೇಷನ್ ಆಗುತ್ತೆ, ಹೇಗೆ ಗ್ಲೋಬಲ್ ನಾರ್ಮ್ಸ್ ಹೆಂಗೆ ವರ್ಕ್ ಆಗಬೇಕು ಅಂತ ಇನ್ನೊಂದು ಅದಕ್ಕೆ ಹೊಸ ಒಂದು ಆವಿಷ್ಕಾರ ಕೊಡ್ತಾರೆ. ಇದು ಟ್ರಾನ್ಸ್ಲೇಷನ್ ಲೀಗಲ್ ಪ್ರೊಸೆಸ್ ಇದೆ ಅಂತ. ಇದಕ್ಕೆ ಎಕ್ಸಾಂಪಲ್ ಆಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇತ್ತೀಚೆಗೆ ಸೌತ್ ಆಫ್ರಿಕಾದವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಈ ಒಂದು ಇಸ್ರೇಲ್ದು ಏನಿದೆಯಲ್ಲ ಅದನ್ನು ಕ್ವಶನ್ ಮಾಡೋಕ್ಕಾಗಲ್ವಾ ನಿಮಗೆ ಅಂತ ಅಂದ್ಬಿಟ್ಟು ಒಂದು ಇಸ್ರೇಲ್ನವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಇದನ್ನು ಮಾಡಿದ್ರು. ಅದನ್ನೊಂದು ಎಕ್ಸಾಂಪಲ್ ಕೂಡ ಅವರು ಹೇಳಿದ್ದಾರೆ. ಅದಾದಮೇಲೆ ಇಷ್ಟರ ಜೊತೆಗೆ ಇಂಟರ್ನ್ಯಾಷನಲ್ ಲಾ ಯಾಕೆ ಬೇಕು ಅಂತಂದರೆ, ದಿಸ್ ಇಸ್ ಒಂದು ಪವರ್ಫುಲ್ ಅಕೌಂಟಬಲ್ ಮೆಕ್ಯಾನಿಸಮು ಮತ್ತು ಕಾನ್ಸ್ಟೆಂಟ್ ಎಕ್ಸ್ಪ್ಯಾನ್ಷನಿಸ್ಟ್ ಟೆಂಡೆನ್ಸೀಸನ್ನು ತಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲಲ್ಲಿ ವೈ ಇಂಟರ್ನ್ಯಾಷನಲ್ ಲಾ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದು ತುಂಬ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಡೈರೆಕ್ಟಾಗಿ ಪಾಯಿಂಟ್ಸ್ ಇಲ್ಲಿಂದನೇ ತೆಗೆದುಕೊಂಡು ಬರೀಬೋದು ನೀವು. ಓಕೆ, ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲಿಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ, ನಮ್ಮ ಏನಿದಾರಲ್ಲ ಓಂ ಬಿರ್ಲಾ ಸಾಹೇಬರು, ನಮ್ಮ ಲೋಕಸಭಾ ಸ್ಪೀಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಈ ಥರ ಪ್ಲ್ಯಾನ್ ಡಿಸ್ಟ್ರಪ್ಷನ್ಸ್ ಅಂದರೆ ನಿಮಗೆ ಗೊತ್ತು, ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಆಪೋಸಿಷನ್ ಅವರು ಗೌರ್ಮೆಂಟ್ ಪಾಲಿಸೀಸ್ ಬಗ್ಗೆ ಇದನ್ನು ಮಾಡೋದಾಗಿರ್ಬೋದು, ಎಲ್ಲ ಮಾಡಿರ್ಬೋದು, ಇದನ್ನೆಲ್ಲ ಒಂದು ಡಿಸ್ಟ್ರಪ್ಷನ್ ಮಾಡ್ತಾ ಇದ್ದಾರೆ, MPsಗಳನ್ನ ಸಸ್ಪೆನ್ಷನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಆಗ್ತಾ ಇದೆ. ಅದಕ್ಕೆ ಈ ಥರ ಆದರೆ ಡೆಮೋಕ್ರಸಿಗೆ ಏನಾಗುತ್ತೆ ಅಂತ ನಮ್ಮ ಬಿರ್ಲಾ ಸಾಹೇಬರು ಹೇಳಿದ್ದಾರೆ.
ಇದರಲ್ಲಿ ಕೆಲವೊಂದೊಂದು ಡೇಟಾನೂ ಇದೆ. ಏನಂತಂದ್ರೆ ನಮ್ಗೆ ನೋಡಿ, ಇತ್ತೀಚೆಗೆ ಸುಮಾರು 16ನೇ ಲೋಕಸಭೆಯಿಂದ 17ನೇ ಲೋಕಸಭಾದಲ್ಲಿ 16ನೇ ಲೋಕಸಭಾದಲ್ಲಿ 39% ಶೇಕಡದಷ್ಟು ಡಿಸ್ರಪ್ಷನ್ಸ್ ಆಗ್ತಾ ಇತ್ತಂತೆ. ಆದರೆ ಅದೇ 17ಕ್ಕೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಅದು 56% ಆಗಿದೆ, ಅಂದರೆ ಜಾಸ್ತಿ ಆಗ್ತಾ ಇದೆ. ಅದಾದ್ಮೇಲೆ ಈ ಥರ ಆಗೋದ್ರಿಂದ ಟೈಮ್ ಎಷ್ಟು ಲಾಸ್ ಆಗ್ತಾ ಇದೆ? 30% ಅಂದರೆ ಏನು 2 ಸೆಷನ್ ಕೂತಾಗ 100% ಟೈಮ್ ಅಂತ ಏನಂತೀವಲ್ಲ, ಅದರಲ್ಲಿ 38% ಶೇಕಡ ಅಷ್ಟು ಟೈಮು ಹಾಳಾಗ್ತಾ ಇದೆ ಅಂತೆ. ಅದ್ರ ರೀಸನ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಗೌರ್ಮೆಂಟ್ ಪಾಲಿಸೀಸ್ ವಿರುದ್ಧ ಹೋರಾಡ್ತಿರ್ತಾರೆ, ಇಲ್ಲ ಒಬ್ಬರ ಮೇಲೆ ಒಬ್ರು ಪರ್ಸನಲ್ ಅಟ್ಯಾಕ್ ಮಾಡ್ತಿರ್ತಾರೆ, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಡೇಟಾ ಇದೆ, ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸರಿ, ಈ ಥರ ಆದರೆ ಏನು ಮುಂದಿನ ಕತೆ, ಡೆಮೋಕ್ರಸಿ ಕತೆ ಆದರೆ ಏನಂಗಾದ್ರೆ, ನಾವು ಇಲ್ಲಿ ಕಷ್ಟಪಟ್ಟು ಇವ್ರಿಗೆ ವೋಟ್ ಹಾಕಿ ಏನೋ ಮಾಡ್ತಾರೆ, ನಮ್ಮ ಡಿಸ್ಟಿಕ್ಕಿಗೆ ಏನೋ ಮಾಡ್ತಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನೋ ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಏನೋ ಮಾಡ್ತಾರೆ, ನಮ್ಮ ದೇಶನ ಎಲ್ಲೋ ತೊಗೊಂಡು ಹೋಗ್ತಾರೆ, ಸೂಪರ್ ಪವರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕನಸು ಕಟ್ಬಿಟ್ಟು ಅವ್ರನ್ನ ಆರಿಸ್ತೀವಿ. ಈ ಥರ ಇವರು ಡಿಸ್ರಪ್ಷನ್ಸು ಗಲಾಟೆಗಳು ಮಾಡ್ಕೊಂಡ್ರೆ ಏನು ಚಾಲೆಂಜಸ್ ಏನು ನೋಡಿ. ಎರೋಷನ್ ಆಫ್ ಪಾರ್ಲಿಮೆಂಟರಿ ಡೆಕೋರಮ್ ಅನ್ನೋ ಒಂದು ಇದನ್ನೇ ಹಾಳಾಗ್ಬಿಡುತ್ತೆ. ಅಂದರೆ ಲೆಜಿಸ್ಲೇಚರ್ ಏನ್ ಥರ ಕೆಲಸ ಮಾಡಬೇಕಲ್ಲ, ಅಂದರೆ ಡಿಬೇಟ್ ಆಗಿರ್ಬೋದು, ಇಶ್ಯೂಸ್ನ ರೈಸ್ ಮಾಡಬೇಕು, ಇದು ಒಂದು ಇದೇ ಹಾಳಾಗೋಗುತ್ತೆ. ಆಮೇಲೆ ಅಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಡೈಲಾಗ್ ಆಫ್ ಇದನ್ನ ಮಾಡೋ ಅಂತ ಒಂದು ಇದನ್ನ ಹಾಳು ಮಾಡ್ಬಿಡ್ತಾರೆ. ಅಂದರೆ ಅಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರಬೇಕು. ನೋಡಿ, ಪ್ರಪಂಚದಲ್ಲಿ ಎಲ್ಲರಿಗೂ ಕ್ರಿಟಿಸಿಸಮ್ ಬೇಕು. ಓಕೆ, ಕ್ರಿಟಿಸಿಸಮ್ ಹೆಂಗಿರ್ಬೇಕು ಅಂತಂದ್ರೆ ಇಟ್ ಶುಡ್ ಬಿ ಕನ್ಸ್ಟ್ರಕ್ಟಿವ್, ನಾಟ್ ಡಿಸ್ಟ್ರಕ್ಟಿವ್. ಇನ್ನೊಬ್ಬರನ್ನ ತೇಜೋವಧೆ ಮಾಡೋದು ಯಾವತ್ತೂ ಆಗಿರಬಾರ್ದು. ನೀವು ಅವರ ಒಂದು ಇದನ್ನ ಅಪೋಸ್ ಮಾಡಿ ಅದನ್ನ ಹೆಂಗೆ ಇದನ್ನ ಮಾಡ್ಕೋಬೇಕು, ಅದನ್ನ ರಿಫಾರ್ಮ್ ಹೆಂಗೆ ಮಾಡ್ಕೋಬೇಕು, ದಟ್ ಈಸ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಆ ಥರದ್ದು ಒಂದು ಇದನ್ನ ಮಾಡಬೇಕು. ಈ ಥರದ ಡಿಸ್ರಪ್ಷನ್ಸು, ಸಸ್ಪೆನ್ಷನ್ಸ್ ಇಂದ ಈ ಥರದ್ದೊಂದು ಇದು ಹಾಳಾಗೋಗುತ್ತೆ ಅಂತ ಅಂದ್ಬಿಟ್ಟು ಇದಿದೆ. ಅದಾದ್ಮೇಲೆ ನೋಡಿ, ರೆಡ್ಯೂಸ್ ಲೆಜಿಸ್ಲೇಟಿವ್ ಔಟ್ಪುಟ್. ಅಂದ್ರೆ ಇಲ್ಲೇ ನೀವು ನೋಡಿದ್ರಿ, ಸುಮಾರು 38% ಅಷ್ಟು ಟೈಮ್ ಹಾಳಾಗ್ತಾ ಇದೆ, 56% ಅಷ್ಟು ಡಿಸ್ರಪ್ಷನ್ಸ್ ಆಗ್ತಾ ಇದೆ. ಹಿಂಗಿದ್ದಾಗ ಇವರು ಲೆಜಿಸ್ಲೇಟಿವ್ ಪ್ರೋಸೆಸ್ ಲೆಜಿಸ್ಲೇಷನ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ದೇಶದಲ್ಲಿ ಎಷ್ಟು ಪ್ರಾಬ್ಲಮ್ಗಳಿದೆ, ಈ ಪ್ರಾಬ್ಲಮ್ಗಳ ಚರ್ಚೆ ಮಾಡಿ ಅದ್ರ ಬಗ್ಗೆ ಎಲ್ಲ ಸೊಲ್ಯೂಷನ್ ಬರೀ ಇಂದ ಜಗಳಗಳೇ ಮಾಡ್ತಾ ಕೂತ್ರೆ ಚರ್ಚೆಗಳು ಯಾರು ಮಾಡ್ತಾರೆ? ಸೊ ಇದೊಂದು ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಈ ಥರನೇ ಆಗ್ತಾ ಇದ್ರೆ ಜನ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಇವ್ರ ಮೇಲೆ. ಒಂದು ಲೆಜಿಸ್ಲೇಚರ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಬಿಡಪ್ಪ, ಇವ್ರಿಗೆ ವೋಟ್ ಹಾಕಿ ನಾವು ಗೆಲ್ಲಿಸಬೇಕು, ಇವರು ಮನೋಡ ಕಿತ್ತಾಡ್ಕೊಂಡು ಮನೆಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಜನ ನಂಬಿಕೆ ಕಳ್ಕೊತಾರೆ. ಅದಾದ್ಮೇಲೆ ಈ ತರ ಎಲ್ಲ ಆಯ್ತು ಅಂತಂದ್ರೆ ಆಯ್ತು, ಈ ತರ ಒಂದು ಜಗಳಗಳು ನಡೀತಾ ಇರ್ಬೇಕಾದ್ರೆ ಮೆಜಾರಿಟಿ ಗೌರ್ಮೆಂಟ್ ಇತ್ತಪ್ಪ. ಮೆಜಾರಿಟಿ ಗೌರ್ಮೆಂಟ್ ಅವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ ಬಂದಂಗೆ ಯಾವ್ದಾದ್ರು ಲಾಸ್ನ ಪಾಸ್ ಮಾಡಿದ್ರೆ ಅವ್ರನ್ನ ಪ್ರಶ್ನೆ ಕೇಳೋದು ಯಾರು ಅಂತ ಇದ್ರದ್ದು ಇಷ್ಟು ಚಾಲೆಂಜಸ್ ಬರುತ್ತೆ. ಅದ್ರ ಜೊತೆಗೆ ಇದರಿಂದ ಇಂಪ್ಯಾಕ್ಟ್ ಕೂಡ ಏನೇನಾಗುತ್ತೆ ಅಂದ್ರೆ, ನಾನು ಹೇಳಿದ್ನಲ್ಲ, ಲೆಜಿಸ್ಲೇಷನ್ಗಳು ನಿಂತೇ ಹೋಗ್ತವೆ. ಎಷ್ಟೋ ಕೆಲವು ಲೆಜಿಸ್ಲೇಷನ್ಸ್ ಬರಬೇಕಾಗಿರೋ ನಿಂತೇ ಹೋಗ್ತವೆ, ಡಿಲೇ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಪೋಲರೈಸೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಪಾರ್ಟಿಗಳ ಮಧ್ಯೆ ಜಗಳಗಳು ಶುರುವಾಗಿ ಏನಾಗುತ್ತೆ, ಅದು ಎಲ್ಲಿಂದನೂ ಹೋಗಿ ಪಾರ್ಟಿ ಡಾಮಿನೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಐಡಿಯಾಲಜಿಕಲ್ ಡಾಮಿನೆನ್ಸ್ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಇಂಪ್ಯಾಕ್ಟ್ಸ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಮೀಡಿಯಾದಂತೂ ಇನ್ನೇನು ಗೊತ್ತೇ ಇದೆ. ಮೀಡಿಯಾದವ್ರಂತೂ ಅವ್ರು ಇದಕ್ಕೆ ಏನು ಮಾಡಬೇಕು, ಹೊಟ್ಟೆ ಬೇಯಿಸ್ಕೊಳಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಕಂಪ್ಲೀಟಾಗಿ ಇದೆ, ಅವ್ರಿಗೆ ಸೆನ್ಸಿಟಿವ್ ಏನು ನ್ಯೂಸ್ TRP ಜಾಸ್ತಿ ಕೊಡುತ್ತೋ ಅದನ್ನು ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸ್ತಾರೆ. ಅದಾದ್ಮೇಲೆ ನೋಡಿ, ನಾನು ಹೇಳಿದ್ನಲ್ಲ, ಪಾಲಿಟಿಕ್ಸ್ ಇಂದಾನೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಸರಿ, ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಇಂಟರ್ನಲ್ ಮೆಕ್ಯಾನಿಸಮ್ಸ್ನ ತರಬೇಕು. ಈ ಥರದ ಒಂದು ಡಿಸ್ಟ್ರಪ್ಷನ್ಸ್ ಆ ಥರದ್ದೆಲ್ಲ ಆದರೆ ಪರ್ಟಿಕ್ಯುಲರ್ ಪನಿಷ್ಮೆಂಟ್ಸ್ ಕೊಡೋಂಥದ್ದು, ಇದನ್ನೆಲ್ಲ ಏಕಾಏಕಿ ಸಸ್ಪೆನ್ಷನ್ ಮಾಡೋದೇ ಅಲ್ಲ, ಒಂದೇ ದಾರಿ ಅಲ್ಲ. ಸೊ ಇಂಟರ್ನಲ್ ಮೆಕ್ಯಾನಿಸಮ್ಸ್ ತರಬೇಕು. ಅದ್ರ ಜೊತೆಗೆ ಡೈಲಾಗ್ ಆ್ಯಂಡ್ ಕನ್ಸೆನ್ಸಸ್ ಮಾಡ್ತಾ ಹೋಗಬೇಕು. ಜೊತೆಗೆ ಕಮಿಟೀಸ್ನ ಸ್ಟ್ರೆಂಥನ್ ಮಾಡ್ತಾ ಹೋಗಬೇಕು. ಈ ಥರದ್ದೊಂದು ಏನಾದರೂ ಇಶ್ಯೂಸ್ ಎಲ್ಲ ಅರೈಸ್ ಆಯಿತು ಅಂದರೆ ಕಮಿಟೀಸ್ನ ಅದನ್ನು ಕ್ವಶನ್ ಮಾಡೋ ಅಂಥ ಒಂದು ಕಮಿಟೀಸ್ನ ಫಾರ್ಮ್ ಮಾಡಬೇಕು. ಅದಾದಮೇಲೆ ಜನನ ಎಂಗೇಜ್ ಮಾಡ್ಕೋಬೇಕು, ಆಯ್ತಾ. ಅದಾದ್ಮೇಲೆ ಟೆಕ್ನಿಕಲ್ ಟೂಲ್ಸ್ ಅವನ್ನೆಲ್ಲ ಇಂಬೈಬ್ ಮಾಡ್ಕೊಂಡು ಏನು ಮಾಡಬೇಕು, ರಿಮೋಟ್ ಪಾರ್ಟಿಸಿಪೇಷನ್. ಈಗ ಸಪೋಸ್ ಯಾರೋ ಒಬ್ರು MP ಯಾವುದೋ ಒಂದು ಕಾರಣಕ್ಕೋಸ್ಕರ, MP ಗಳು ಗೊತ್ತು ಪಾರ್ಲಿಮೆಂಟ್ ಡೆಲ್ಲಿಲಿದೆ, ಆದರೆ ನಾವು ಕರ್ನಾಟಕದಲ್ಲಿ ಇದ್ದೀವಿ, ಯಾರೋ ನಮ್ಮ MP ಏನು ಹೋಗೋಕ್ಕಾಗಲ್ಲ, ಇಲ್ಲ ಅವ್ರಿಗೆ ವ್ಯವಸ್ಥೆಗಳಿದ್ದಾವೆ, ತಕ್ಷಣ ಹೋಗೋಕ್ಕೆ ಅರ್ಧ ಗಂಟೆಯಲ್ಲಿ 2 ಗಂಟೆಯಲ್ಲಿ ಹೋಗೋಕೆ ಅವ್ರಿಗೆ ವ್ಯವಸ್ಥೆಗಳಿದೆ, ಇಲ್ಲ ಅಂತಲ್ಲ. ಆದರೂ ಕೆಲವೊಂದೊಂದು ಸನ್ನಿವೇಶಗಳಲ್ಲಿ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ರಿಮೋಟ್ ಪಾರ್ಟಿಸಿಪೇಷನ್ ಮಾಡೋ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ರಿಮೋಟ್ ಪಾರ್ಟಿಸಿಪೇಷನ್ ಮಾಡೋ ಅಂಥ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಡ್ಬೇಕು. ಈ ಥರದ್ದು ಮಾಡಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಈ ಥರ ಎಲ್ಲ ಮಾಡ್ಬೋದು. ನಾವೊಂದು ಇದನ್ನು ನಿಮಗೆ ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಇದನ್ನು ನೀವು ನೋಡಿ ಓದ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಇವೆಲ್ಲ ಸಣ್ಣ ಪುಟ್ಟ ಆರ್ಟಿಕಲ್ಸು. ಏನಂತಂದರೆ, ಮೋಸ್ಟ್ ಇಂಡಿಯನ್ ಸಿಟೀಸ್ ಫಾರ್ ಫ್ರಮ್ ಕ್ಲೀನ್ ಏರ್ ಟಾರ್ಗೆಟ್ ಅಂತ ಹೇಳಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದರಲ್ಲಿ NCAP ಅನ್ನೋದು ಇದೆ, ಅಂದರೆ ನ್ಯಾಷನಲ್ ಕ್ಲೈಮೇಟ್ ಆ್ಯಕ್ಷನ್ ಪ್ರೋಗ್ರಾಮ್ ಅನ್ನೋದು. ಅದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟು. ಅದನ್ನು ನಿಮಗೆ ನಮ್ಮ PDF ಆರ್ಟಿಕಲಲ್ಲಿ ಇದು ಸಿಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ನೀವು ಅದನ್ನು ಅಲ್ಲಿಂದ ನೋಡ್ಕೊಂಡ್ರಿ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಏನು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಏನು ಮಾಡಿದ್ರಲ್ಲ, ಇದಕ್ಕೆ ಸುಮಾರು 9,631 ಕೋಟಿ ವೆಚ್ಚದ ಪ್ರೋಗ್ರಾಮ್ ಇತ್ತಿದ್ದು. ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ನಮ್ಮ ಇಂಡಿಯನ್ ಸಿಟೀಸು ಇನ್ನೂ ಅದನ್ನ ರೀಚ್ ಮಾಡೋಕ್ಕೆ ತುಂಬ ದೂರ ಇದಾವಂತೆ. ಅದರಲ್ಲೂ ಡೆಲ್ಲಿ ಅಂತೂ ತುಂಬ ವರ್ಸ್ಟ್ ಆಗಿದೆ, ಓಕೆ ಅಂತ ಹೇಳಿದ್ದಾರೆ ಇದರಲ್ಲಿ. ಅದಾದಮೇಲೆ ಇಲ್ಲಿ ನೋಡಿ, ವರ್ಲ್ಡ್ ಕೇಮ್ ಕ್ಲೋಸ್ ಟು ದ ಕ್ರಿಟಿಕಲ್ 1.5 ಡಿಗ್ರಿ ಸೆಲ್ಸಿಯಸ್ ಲಿಮಿಟ್ ಇನ್ 2023.
ಇದು ಹೇಳ್ತಾ ಇದ್ದಾರೆ ಇನ್ನೂ ತುಂಬ ಆಗಬೇಕು, ಕೆಲಸ ಆಗಬೇಕು 1.5 ಡಿಗ್ರಿ ಸೆಲ್ಸಿಯಸ್ಗೆ. 2030 ಹತ್ರ ಬಂದೇ ಬಿಡ್ತು. ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ 2030 ಅಂತೂ ಹತ್ರ ಬರ್ತಾ ಇದೆ. ಆದರೂ ಇನ್ನೂ ತುಂಬ ಕೆಲಸಗಳಿದೆ. ಆದರೂ ಏನು ಹೇಳ್ತಾರೆ, ಹಂಗಂತ ಹಂಗೆ ನಿಲ್ಲಂಗಿಲ್ಲ. ಇವನ್ ಪ್ಯಾರಿಸ್ ಅಗ್ರಿಮೆಂಟಲ್ಲೂ ಕೂಡ ಒಂದು ಟೈಮ್ ಓವರ್ ಶೂಟ್ ಆದರೆ ಏನು ಮಾಡಬೇಕು ಅಂತಲೂ ಕೂಡ ಕ್ಲಾಸ್ ಇದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ನೀವು ಸ್ವಲ್ಪ ಪ್ಯಾರಿಸ್ ಕ್ಲೈಮೇಟ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಜಸ್ಟ್ ಡೀಟೇಲ್ ನೋಡ್ಕೊಂಡಿರಿ. ಇಲ್ಲ ಅಂತಂದ್ರೂ ನಿಮಗೆ ನಮ್ಮ PDF ಅಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರೋಣ. ಇಷ್ಟು ಇವತ್ತಿನ ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ಪೇಪರಲ್ಲಿ ಇವತ್ತಿದ್ದು ಇಷ್ಟೇ. ಸರಿ, ಇವತ್ತಿನ ನಮ್ಮ ಡೈಲಿ ಮೇನ್ಸ್ ಪ್ರಾಕ್ಟೀಸ್ ಕ್ವಶನ್ ಏನಪ್ಪಾ ಅಂತಂದರೆ, ಎಕ್ಸಾಮಿನ್ ದ ಸಿಗ್ನಿಫಿಕೆನ್ಸ್ ಆಫ್ ಜುಡಿಷಿಯಲ್ ಸ್ಕ್ರೂಟಿನಿ ಇನ್ ಕೇಸಸ್ ಆಫ್ ರೆಮಿಷನ್ ಸೈಟಿಂಗ್ ದ ಬಿಲ್ಕಿಸ್ ಬಾನು ಕೇಸ್ ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್. 150 ಮಾರ್ಕ್ಸಿಗೆ ಬರೀಬೇಕು, 150 ವರ್ಡ್ಸ್ ಬರೀಬೇಕು, 10 ಮಾರ್ಕ್ಸಿಗೆ ಬರೀಬೇಕು. ಅಂದರೆ examine the significance of judicial scrutiny in cases of remission, citing the Bilkis Banu case and its implication. Significance of judicial scrutiny ಒಂದು ಮಹತ್ವ ಏನು ಅನ್ನೋದನ್ನ, ಅದರಲ್ಲಿ ಇನ್ ಕೇಸಸ್ ಆಫ್ ರೆಮಿಷನ್ನು ಇಂಥದ್ರಲ್ಲಿ ಜುಡಿಷಿಯರಿ ಸ್ಕ್ರೂಟಿಯ ಮಹತ್ವ ಏನು, ಅದನ್ನ ರೀಸೆಂಟಾಗಿ ಆಗಿರೋ ಬಿಲ್ಕಿಸ್ ಬಾನು ಕೇಸು ಅದರದ್ದು ಇಂಪ್ಲಿಕೇಶನ್ಸ್ನ ಬರೀರಿ ಅಂತ ಅಂದ್ಬಿಟ್ಟು ಇವತ್ತಿನ ಕ್ವಶನು. ನೋಡಿ, ಬಿಲ್ಕಿಸ್ ಬಾನು ಪ್ರಕರಣ ಮತ್ತು ಅದರ ಪರಿಣಾಮಗಳನ್ನು ಉಲ್ಲೇಖಿಸಿ ಉಪಶಮನದ ಪ್ರಕರಣಗಳಲ್ಲಿ ನ್ಯಾಯಾಂಗ ಪರಿಶೀಲನೆಯ ಮಹತ್ವವನ್ನು ಪರೀಕ್ಷಿಸಿ. ಎಕ್ಸಾಮಿನ್ ಅಂತ ಇಲ್ಲಿ ಕೀವರ್ಡ್ ಇದೆ, ಡೈರೆಕ್ಟಿವ್ ವರ್ಡ್ ಇದೆ ಎಕ್ಸಾಮಲ್ಲಿ. ಎಕ್ಸಾಮಿನ್ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ಆಲ್ರೆಡಿ ಏನು ಇದೆಯಲ್ಲ ಜುಡಿಷಿಯಲ್ ಸ್ಕ್ರೂಟಿನಿ, ಅದರದ್ದು ಪಾಸಿಟಿವ್ಸ್ನು ಬರೀಬೇಕು, ಅದ್ರ ಜೊತೆಗೆ ನೆಗೆಟಿವ್ಸ್ನು ಕೂಡ ಬರೀಬೇಕು. ದಿಸ್ ಇಸ್ ಕಾಲ್ಡ್ ಎಕ್ಸಾಮಿನ್. ಅಂದರೆ ಪರೀಕ್ಷಿಸಿ, ಅದು ತಪ್ಪು ಸರಿ ಅದ್ರ ಬಗ್ಗೆ ನೀವು ಪಾಸಿಟಿವ್ ಅದ್ರ ಪ್ರೋಸ್ನು ಹೇಳಬೇಕು, ಕಾನ್ಸ್ನು ಹೇಳ್ಬಿಟ್ಟು ನಾವು ಏನು ಮಾಡ್ಬೋದು, ನೆಗೆಟಿವ್ಸ್ ಏನಿದಾವಲ್ಲ ಅದನ್ನ ಹೆಂಗೆ ತಿದ್ಕೋಬೋದು ಅನ್ನೋದನ್ನ ಹೇಳ್ಬೋದು. ಇದಕ್ಕೊಂದು ಬೇಸಿಕ್ ಫ್ರೇಮ್ವರ್ಕ್. ಏನು ಎಲ್ಲರೂ ತುಂಬ ಜನ ಕೇಳ್ತಾ ಇರ್ತೀರಾ, ಎಕ್ಸಾಮಿನ್ ಈ ಥರ ಸರ್ ಡೈರೆಕ್ಟಿವ್ಸ್ ಇರುತ್ತಲ್ಲ, ಇದಕ್ಕೆ ಏನು ಥರ ಇದನ್ನು ಮಾಡಬೇಕು ಅಂತಂದರೆ, ಅದಕ್ಕೆ ಅದರದೇ ಈ ಡೈರೆಕ್ಟಿವ್ಸಿಗೆ ಅದರದೇ ಆದ ಮಹತ್ವಗಳಿದೆ. ಹಾಗೆ ಎಕ್ಸಾಮಿನ್ ಅಂತಂದರೆ ನೀವು ಇರೋ ಒಂದು ಇದನ್ನು ಮಾಡಬೇಕು, ಅದರ ಅನಾಲಿಸಿಸ್ ಮಾಡಬೇಕು, ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸು. ಓಕೆ, ಇದನ್ನು ಎಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾವು ಇಲ್ಲಿ ಕ್ಲೋಸ್ ಮಾಡೋಣ. ಇವತ್ತು ಇಷ್ಟೇ ಇದ್ದಿದ್ದ ಆರ್ಟಿಕಲ್ಸು, ಇದನ್ನೆಲ್ಲರಿಗೂ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ನಾಳೆ ಮತ್ತೆ ನಾನು ನಿಮ್ಮ ಹತ್ರ ಹೊಸ ಆರ್ಟಿಕಲ್ಸ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್.